ಡೊನಾಲ್ಡ್ ಟ್ರಂಪ್ ವಿರುದ್ಧ ತಿರುಗಿಬಿದ್ದ ಅಮೆರಿಕನ್ನರು. ಯುದ್ಧ, ಅವೈಜ್ಞಾನಿಕ ಆರ್ಥಿಕ ನೀತಿ, ಹಣದುಬ್ಬರಕ್ಕೆ ಕಿಡಿ. ನೋ ಕಿಂಗ್, ಟ್ರಂಪ್ ಗೋ ಬ್ಯಾಕ್ ಅಂತ ಆಕ್ರೋಶ. ಅಮೆರಿಕ ತನ್ನ ದೊರೆಯ ವಿರುದ್ಧವೇ ಈಗ ಸಿಡಿದೆದ್ದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ಳುತ್ತಿರುವ ಒಂದೊಂದು ನಿರ್ಧಾರಗಳು ಅಮೆರಿಕದ ಆರ್ಥಿಕತೆಯನ್ನು ತಿಂದು ಹಾಕುತ್ತಿದೆ. ಮೇಕ್ ಗ್ರೇಟ್ ಅಮೆರಿಕಾ ಅಗೇನ್, ಅಮೆರಿಕಾ ಫಸ್ಟ್ ಎಂಬ ಟ್ರಂಪ್ ನೀತಿಯೇ ಅವರನ್ನು ಎರಡನೇ ಬಾರಿ ಅಧಿಕಾರ ಗದ್ದುಗೆಗೆ ತಂದು ಕೂರಿಸಿತ್ತು. ಆದರೆ ಎರಡನೇ ಅವಧಿಯಲ್ಲಿ ಟ್ರಂಪ್ ಆಡಳಿತ ಕಂಡು ಅಮೆರಿಕನ್ನರೇ ಬೇಸತ್ತು ಹೋಗಿದ್ದಾರೆ. ಯುದ್ಧ, ಅವೈಜ್ಞಾನಿಕ ನೀತಿ, ದಿನದಿಂದ ದಿನಕ್ಕೆ ಗಗನಕ್ಕೆ ಏರುತ್ತಿರುವ ಹಣದುಬ್ಬರ ಅಮೆರಿಕ ಪ್ರಜೆಗಳನ್ನು ಕಂಗಾಲು ಮಾಡಿ ಹಾಕಿದೆ. ಟ್ರಂಪ್ ಎರಡನೇ ಬಾರಿ ಅಧಿಕಾರ ವಹಿಸಿಕೊಂಡ ಅಮೆರಿಕದಲ್ಲಿ ಅವರ ವಿರುದ್ಧ ನಡೆದ ಮೂರನೇ ಪ್ರತಿಭಟನೆ ಇದು. ಅಮೆರಿಕದ ಪ್ರಮುಖ ನಗರಗಳಲ್ಲಿಯೂ ಜನರು ಬೀದಿಗೆ ಇಳಿದಿದ್ದಾರೆ. ನಮ್ಮನ್ನು ಬಲವಂತವಾಗಿ ಯುದ್ಧದ ಅಂಗಳಕ್ಕೆ ಎಳೆದೊಯ್ಯಲಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೃಹತ್ ಪ್ರತಿಭಟನೆಯಲ್ಲಿ ಹೆಚ್ಚು ಕಡಿಮೆ 80 ಲಕ್ಷ ಜನರು ಭಾಗಿಯಾಗಿದ್ದು, ಅಮೆರಿಕದ 50 ನಗರಗಳಲ್ಲಿ 3,300 ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ನೋ ಕಿಂಗ್ ಪ್ರತಿಭಟನೆಯಲ್ಲಿ ಜನರು ಭಾಗಿಯಾಗಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಆಸ್ಕರ್ ಪ್ರಶಸ್ತಿ ವಿಜೇತ ರಾಬರ್ಟ್ ಡಿ ನಿರೋ ಕೂಡ ಭಾಗಿಯಾಗಿದ್ದು, ಟ್ರಂಪ್ ನಮ್ಮ ದೇಶದ ಸ್ವಾತಂತ್ರ್ಯ ಹಾಗೂ ಭದ್ರತೆಗೆ ಅಪಾಯಕಾರಿ ಎಂದು ಆರೋಪಿಸಿದ್ದಾರೆ. ಅಮೆರಿಕದಲ್ಲಿ ಕೂಡ ಇದೀಗ ಯುದ್ಧ ಬೇಡ ಅನ್ನುವಂತಹ ಪ್ರತಿಭಟನೆಗಳು ಕೂಡ ಹೆಚ್ಚಾಗ್ತಾ ಇದೆ. ಅಮೆರಿಕದಲ್ಲಿ ಟ್ರಂಪ್ ಅಧಿಕಾರ ವಹಿಸಿಕೊಂಡ ಎರಡನೇ ಬಾರಿಯ ಅವಧಿಯಲ್ಲಿ ಇದು ಮೂರನೇ ಬಾರಿಗೆ ಟ್ರಂಪ್ ವಿರುದ್ಧ ಅತಿ ದೊಡ್ಡ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಈ ಪ್ರತಿಭಟನೆಯಲ್ಲಿ ಕೂಡ ಇದೀಗ ಟ್ರಂಪ್ನ ವಿರೋಧಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಅಮೆರಿಕ ಒಂದು ಕೈಯನ್ನು ನೋಡಿಕೊಳ್ಳೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಕೂಡ ಬಂದಿದೆ. ಸೊ ಹೀಗಾಗಿ ಇರಾನ್ನ ಸುತ್ತುವರೆದಿದೆ ಸುಮಾರು 50,000ಕ್ಕೂ ಹೆಚ್ಚಿನ ಸೈನಿಕರು. ಸೊ ಈ ನಿಟ್ಟಿನಲ್ಲಿ ಇದೀಗ ಇರಾನ್ನ ಸರ್ವನಾಶಕ್ಕೆ ಅಮೆರಿಕ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಹೆಚ್ಚುವರಿ ಸೇನೆಯನ್ನು ಕೂಡ ನಿಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ. ಅಪಾಯದಲ್ಲಿ ಸಂವಿಧಾನ, ಟ್ರಂಪ್ ತೊಲಗಲಿ ಘೋಷಣೆ. ಟ್ರಂಪ್ ನೀತಿಗಳಿಂದಾಗಿ ಅಮೆರಿಕದ ಸಂವಿಧಾನ ಅಪಾಯದಲ್ಲಿದೆ. ನಾವ್ಯಾರೂ ಸುರಕ್ಷಿತವಾಗಿಲ್ಲ. ಯುಎಸ್ನಲ್ಲಿ ಯಾವುದೂ ಸರಿಯಿಲ್ಲ. ಮೊದಲು ಈ ಟ್ರಂಪ್ ತೊಲಗಲಿ ಎಂದು ಯುಎಸ್ನಾದ್ಯಂತ ಕೇಳಿಬಂದ ಘೋಷಣೆಗಳು. ರಿಪಬ್ಲಿಕನ್ ಮತ್ತು ಡೆಮೊಕ್ರಾಟಿಕ್ ರಾಜ್ಯಗಳಲ್ಲಿ ರ್ಯಾಲಿಗಳು ಮತ್ತು ಮೆರವಣಿಗೆಗಳು ನಡೆದವು. ಪ್ರತಿಭಟನಾಕಾರರು ಟ್ರಂಪ್ ತೊಲಗಲಿ ಎಂದು ಘೋಷಣೆಗಳನ್ನು ಕೂಗುತ್ತಾ, ಫಲಕಗಳನ್ನು ಬೀಸುತ್ತಾ ಮತ್ತು ನೃತ್ಯ ಮಾಡುವ ಮೂಲಕ ಟ್ರಂಪ್ ವಿರುದ್ಧ ತಮ್ಮ ಕೋಪವನ್ನು ವ್ಯಕ್ತಪಡಿಸಿದರು. ದೇಶದಲ್ಲಿ ಹಣದುಬ್ಬರವನ್ನು ಕಡಿಮೆ ಮಾಡಲು ಇರಾನ್ ವಿರುದ್ಧದ ಯುದ್ಧವನ್ನು ನಿಲ್ಲಿಸುವಂತೆ ಟ್ರಂಪ್ ಆಡಳಿತವನ್ನು ಒತ್ತಾಯಿಸಿದರು. ಅಮೆರಿಕದ ಅಧ್ಯಕ್ಷ ಟ್ರಂಪ್ ನೀತಿಗಳಿಂದ ಕಂಗೆಟ್ಟಿರುವಂತಹ ಅಮೆರಿಕದ ಪ್ರಜೆಗಳು ಈಗ ಟ್ರಂಪ್ ವಿರುದ್ಧವೇ ರಸ್ತೆಗಿಳಿದು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಅಮೆರಿಕದ ಸಂವಿಧಾನ ತೊಂದರೆಯಲ್ಲಿದೆ, ನಾವು ಬದುಕೋದು ಕಷ್ಟ ಅನ್ನುವಂತಹ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಪ್ರಜೆಗಳು ಹಣದುಬ್ಬರವನ್ನು ನೀವು ಕಡಿಮೆ ಮಾಡಬೇಕಾದ್ರೆ ಇರಾನ್ ವಿರುದ್ಧದ ಯುದ್ಧವನ್ನ ನಿಲ್ಲಿಸಬೇಕು ಅಂತೇಳಿ ಬೀದಿಯಲ್ಲಿ ಇಳಿದು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಏನಿದು ನೋ ಕಿಂಗ್ಸ್ ಪ್ರತಿಭಟನೆ? ಇಸ್ರೇಲ್ನಲ್ಲೂ ಭುಗಿಲೆದ್ದ ಆಕ್ರೋಶ. ಕಳೆದ ಜೂನ್ನಲ್ಲಿ ಟ್ರಂಪ್ ಅವರ 79ನೇ ಹುಟ್ಟುಹಬ್ಬದಂದು ನೋ ಕಿಂಗ್ಸ್ ಪ್ರತಿಭಟನೆ ಮೊದಲ ಬಾರಿಗೆ ಹಮ್ಮಿಕೊಳ್ಳಲಾಗಿತ್ತು. ನ್ಯೂಯಾರ್ಕ್ನಿಂದ ಸ್ಯಾನ್ ಫ್ರಾನ್ಸಿಸ್ಕೋವರೆಗೆ ಸಾವಿರಾರು ಮಂದಿ ಭಾಗಿಯಾಗಿದ್ದರು. ಅಕ್ಟೋಬರ್ನಲ್ಲಿ ನಡೆದ ಎರಡನೇ ಪ್ರತಿಭಟನೆಯಲ್ಲಿ 7 ಮಿಲಿಯನ್ ಪ್ರತಿಭಟನಾಕಾರರು ಭಾಗಿಯಾಗಿದ್ದರು ಎಂದು ಸಂಘಟಕರು ಹೇಳಿದ್ದಾರೆ. ಒಂದೆಡೆ ಟ್ರಂಪ್ ಅವರ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಭಿಯಾನಕ್ಕೆ ಬೆಂಬಲ ವ್ಯಕ್ತವಾಗಿದ್ದರು. ಇನ್ನೊಂದೆಡೆ ಅವರ ಧೋರಣೆಗಳು ವ್ಯಾಪಕ ಆಕ್ರೋಶ ಹಾಗೂ ಪ್ರತಿಭಟನೆಗೆ ಕಾರಣವಾಗುತ್ತಿದೆ. ಇದರಿಂದ ಆಕ್ರೋಶಗೊಂಡಿರುವ ಜನರು ಬೀದಿಗಿಳಿದು ಹೋರಾಟ ಶುರು ಮಾಡಿದ್ದಾರೆ. ಇಸ್ರೇಲ್ನ ಟೆಲ್ ಅವೀವ್ ಮತ್ತು ಇತರ ಕೆಲವು ಇಸ್ರೇಲಿ ನಗರಗಳಲ್ಲಿ ನೂರಾರು ಜನರು ಒಟ್ಟುಗೂಡಿ ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧವನ್ನ ನಿಲ್ಲಿಸುವಂತೆ ಪ್ರತಿಭಟನೆ ನಡೆಸಿದರು. ಕಳೆದ ವರ್ಷ ಗಾಜಾ ಯುದ್ಧವನ್ನ ಪ್ರತಿಭಟಿಸಲು ಬೀದಿಗಳಲ್ಲಿ ತುಂಬಿದ 16,000 ಜನರಿಗಿಂತ ಈಗ ಸಂಖ್ಯೆಗಳು ಹೆಚ್ಚುತ್ತಿರುವಂತೆ ಕಾಣುತ್ತಿವೆ. ನಿನ್ನೆ ನಡೆದ ರ್ಯಾಲಿಗಳಲ್ಲಿ ಹಲವಾರು ಮಾಜಿ ಸಂಸದರು ಮತ್ತು ಪ್ರಮುಖ ಎಡಪಂಥೀಯ ಸಂಘಟನೆಗಳು ಸೇರಿಕೊಂಡವು. ಈ ಹೋರಾಟ ಹತ್ತಿಕ್ಕಲು ಜನರನ್ನು ಭದ್ರತಾ ಪಡೆಗಳು ಚದುರಿಸಲು ಯತ್ನಿಸಿವೆ. ಮೇಕ್ ಗ್ರೇಟ್ ಅಮೆರಿಕಾ ಅಗೇನ್ ಅನ್ನೋ ಘೋಷವಾಕ್ಯದಡಿ ಚುನಾವಣೆ ಗೆದ್ದ ಟ್ರಂಪ್ ಜಗತ್ತಿನ ರಾಷ್ಟ್ರಗಳ ಸಮಸ್ಯೆ ಬಗೆಹರಿಸಿದ್ದು ಸಾಕು, ಇನ್ನೇನಿದ್ದರೂ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋಣ ಅಂತಲೇ ಪ್ರತಿ ಭಾಷಣದಲ್ಲೂ ಹೇಳಿದ್ದರು. ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ವಿಶ್ವದ ಎಲ್ಲಾ ರಾಷ್ಟ್ರಗಳ ವ್ಯವಹಾರದ ಮೇಲೆ ಮೂಗು ತೂರಿಸಲು ಆರಂಭಿಸಿದರು. ಈಗ ಯುದ್ಧಕ್ಕೆ ನುಗ್ಗುವ ಮೂಲಕ ಅಮೆರಿಕದ ಆರ್ಥಿಕತೆ ಮೇಲೆ ಮತ್ತೊಂದು ಗದಾ ಪ್ರಹಾರ ಮಾಡಿದ್ದು ಇದು ಯುಎಸ್ ಪ್ರಜೆಗಳನ್ನು ಕೆರಳುವಂತೆ ಮಾಡಿದೆ. ಈ ಕಿಚ್ಚು ಮುಂದೆ ಯಾವ ಮಟ್ಟಿಗೆ ಹೋಗುತ್ತೋ ಕಾದು ನೋಡಬೇಕಿದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.